ನೇತ್ರಾವತಿ ನದಿ ತೀರದ ಈ ಒಂದು ಸುಂದರ ಪರಿಸರದಲ್ಲಿ ಎಲ್ಲರಿಗೂ ಶುಭ ಸಂಜೆಯನ್ನು ಹೇಳ್ತಾ, ಕಲ್ಲಚ್ಚು ಪ್ರಕಾಶನದ 2 ಮಹತ್ವದ ಕೃತಿಗಳ ಬಿಡುಗಡೆ ಮತ್ತು ಇವತ್ತು ನಮಗೆಲ್ಲ ಗೊತ್ತಿದ್ದಾಗೆ ಹೋಳಿ ಹಬ್ಬ ಇದೆ. ಆ ಹಬ್ಬದ ಹಿನ್ನೆಲೆಯಲ್ಲಿ ಕಾಮನ ಬಿಲ್ಲಿನ ಕವಿಗೋಷ್ಠಿ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರುವಂಥ ಪ್ರೊಫೆಸರ್ ಡಾಕ್ಟರ್ PS ಎಡಪಡಿ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅದೇ ರೀತಿ ಉಸ್ತಾದ್ ರಫೀಕ್ ಖಾನ್ ಅವರು ಮತ್ತೆಲ್ಲ ಅತಿಥಿಗಳು ಆಗಮಿಸಿದ್ದೀವಿ. ಈಗ ನೇರವಾಗಿ ನಾವು ಆರಂಭದ ಪುಸ್ತಕ ಕೃತಿ ಬಿಡುಗಡೆಯ ಸಮಾರಂಭಕ್ಕೆ ನಾವು ಹೋಗ್ತಾ ಇದ್ದೇವೆ. ಬಂದಂಥ ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ದಯವಿಟ್ಟು ವೇದಿಕೆಗೆ ಶ್ರೀಯುತ ಸುಬ್ರಹ್ಮಣ್ಯ ಎಡಪಡಿತಾಯ ಅವರನ್ನು, ರಫೀಕ್ ಖಾನ್ ಅವರನ್ನು, FM ಲೋಬೋ ಅವರನ್ನು ಮತ್ತು ವೆಂಕಟೇಶ್ ನಾಯ್ಕ ಅವರನ್ನು ಶ್ರೀಯುತ ಪೌಲೋಸ್ ಅವರು ಕರ್ಕೊಂಡು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಮಿಸ್ಟರ್ ಪೌಲೋಸ್ ಟು ಟೇಕ್ ದ ಗೆಸ್ಟ್ ಟು ದ ಡಯಾಸ್ ಪ್ಲೀಸ್. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರ ಒಂದು ಭಾವಗೀತೆಯೊಂದಿಗೆ. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ ಆತ್ಮೀಯರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿತಾಯ ಸರ್ ಅವರೇ, ರಫೀಕ್ ಖಾನ್ ಸರ್ ಅವರೇ, ಹಾಗೆ ಮಹೇಶ್ ನಾಯಕ್ ಸರ್ ಅವರೇ, ಹಾಗೆ ವೆಂಕಟೇಶ್ ಸರ್ ಅವರೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, ಮೊದಲಿಗೆ ನಾನೀಗ ಮಹೇಶ್ ನಾಯಕರವರು ಹೇಳಿದ ಹಾಗೆ ನನ್ನ ಗೂಡು ದೀಪದ ಬೆಳಕಿಗೆ ಎನ್ನುವ ಕವನ ಸಂಕಲನದಿಂದ ಒಂದು ಕರೆ ಎನ್ನುವ ಭಾವಗೀತೆಯನ್ನು ನಿಮ್ಮ ಮುಂದೆ ಹಾಡಲಿದ್ದೇನೆ. ಮಧುಮಳೆಯ ರಾಗ ಹಾಡಿ ಮನದ ಕದವ ತಾನೇ ದೂಡಿ ಮುಸುಕಿನೊಳಗೆ ಮರೆಯಾಗಿ ಮುಸುಕಿನೊಳಗೆ ಮರೆಯಾಗಿ ಏಕೆ ನಿಂತೆ ನೀನು ಮಧುಮಳೆಯ ರಾಗ ಹಾಡಿ. ರಾತ್ರಿ ತಾರೆ ಮೂಡಿ ಬರಲು ಬೆಳಕಿಗಾಗಿ ಕೂಗು, ಉದಯ ಸೂರ್ಯ ಗರಿಯ ಬಿಚ್ಚೆ ರಾತ್ರಿಗಾಗಿ ಪಾಡು. ರಾತ್ರಿ ಹಗಲು ಒಂದೇ ಗಳಿಗೆ ಹಾಡು ಒಂದೇ ಹೃದಯದೊಳಗೆ ಗೂಡಿನಲ್ಲಿ ಬೆಳೆಯುವ ಗಿಳಿಗೆ ಬಿಡುಗಡೆಯು ಎಂದಿಗೆ ಬಿಡುಗಡೆಯು ಎಂದಿಗೆ ಮಧುಮಳೆಯ ರಾಗ ಹಾಡಿ. ಹೊಳೆಯ ಒಳಗೆ ಪ್ರವಾಹವಾಗಿ ಕಾಡಿನೋಡಲ ಗಾಳಿಯಾಗಿ ಕನಸಿನೊಳಗೆ ಮೋಹವಾಗಿ ಮಳೆಯ ಒಳಗೆ ಧಾರೆಯಾಗಿ ತಂದೆಯೊಡಲ ಶಕ್ತಿಯಾಗಿ ತಾಯಿಯೊಡಲ ಜೀವವಾಗಿ ಬೆರೆಯುವ ಆಸೆ ಸ್ವಪ್ನವೇ ಜೀವದಾಸೆ ವ್ಯರ್ಥವೇ ಮಧುಮಳೆಯ ರಾಗ ಹಾಡಿ. ಒಡಲಿನೊಳಗೆ ಹರಿವ ಮಧು ಮೇಹವಾಗಿ ತಿರುಗೋ ಮೊದಲು ಒಡಲಿನೊಳಗೆ ಹರಿವ ಮಧು ಮೇಹವಾಗಿ ತಿರುಗೋ ಮೊದಲು ಧಮನಿಗಳಲ್ಲಿ ಪುಳಕ ರಕ್ತ ಒತ್ತಡಕ್ಕೆ ಏರೋ ಮೊದಲು ಧಮನಿಗಳಲ್ಲಿ ಪುಳಕ ರಕ್ತ ಒತ್ತಡಕ್ಕೆ ಏರೋ ಮೊದಲು ಕನಸ ಮೊಟ್ಟೆಗೆ ಇಷ್ಟು ಕಾವು ಕನಸ ಮೊಟ್ಟೆಗೆ ಇಷ್ಟು ಕಾವು ಮರಿಗಳಿರಲಿ ನೂರು ಮರಿಗಳಿರಲಿ ನೂರು ಮಧುಮಳೆಯ ರಾಗ ಹಾಡಿ ಮನದ ಕದವ ತಾನೆ ದೂಡಿ ಮುಸುಕಿನೊಳಗೆ ಮರೆಯಾಗಿ ಮುಸುಕಿನೊಳಗೆ ಮರೆಯಾಗಿ ಏಕೆ ನಿಂತೆ ನೀನು ಏಕೆ ನಿಂತೆ ನೀನು
ವಂದನೆಗಳು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರಿಗೆ. ಅವರು ನಮ್ಮ ಕಲ್ಲಚ್ಚು ಪ್ರಕಾಶನದ ನಮ್ಮ ಬಳಗದಲ್ಲಿ ಲೇಖಕ ಬಳಗದಲ್ಲಿ ಒಬ್ಬರು ಮತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ಬೆಸೆಂಟಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿದ್ದು ಮತ್ತು ಬಹಳ ನಮ್ಮ ರಾಜ್ಯವೇ ಗುರುತಿಸಲ್ಪಡುವಂಥ ಒಂದು ಸ್ತ್ರೀ ಸಂವೇದನಾಶೀಲ ಸಾಹಿತಿಯಾಗಿ ಸಹ ಇದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳು ಅವರಿಗೆ. ಇದೀಗ ಎಲ್ಲವನ್ನ ಸ್ವಾಗತದ ಮಾತುಗಳೊಂದಿಗೆ ಇವತ್ತು ಬಿಡುಗಡೆ ಆಗಲಿರುವಂಥ ತಮ್ಮ ಪುಸ್ತಕದ ಬಗ್ಗೆಯೂ ಸಹ ಮಾಹಿತಿಗಳನ್ನು ನೀಡಲಿಕ್ಕೆ ಮುಂದೆ ಬರ್ತಾರೆ ಎನ್ ವಿ ಪೌಲೋಸ್. I am an unprepared person. For anything, I go unprepared. That means I am prepared to face the challenges with a smile. Today also, this book also, it is happened like that. Sir was talking while the interview, when you start doing something, see the end point and work on it. That is what normally I do. I just imagine what I want and try to put the least effort possible, and I see things manifest effortlessly. And that is what I enjoy, whatever is happened. The first book I published was written in 6 days, which was happened at a deep sorrow on my loss of my mentor. He was training me for 10 years. And I was sitting and writing at home. My wife was confused what this man is doing. And 6th day, his body was kept in the mortuary for 6 days because there was lockdown. Just before 1 hour of his cremation program function, that book was completed. And when I read the book again, it's something strange for me. And this book also, Magic 7 also happened like that. It was, I asked to Mr. Mahesh about the printing of the book and all. He told, then I had something in my mind. Then I started writing, and it is so happened. With all the mistakes, it has happened. So what I am trying to tell is, I am imagining a day when there is no currency in circulation in the world. It may be too difficult to dream. Suppose there was no currency in circulation, the bank senior manager is looking, and if no currency, how banks will survive? We are talking about cashless society. And if there was no currency, we would have been living a wonderful life here. Now today we see here the event, it's all about zero finance. I don't know how to explain, so I don't go deep into that. The job which is entrusted to me to welcome all of you sitting here, 98% of you are having some personal relationship, personal encounter with me. And I cherish so intimate relation with each one of you. And I thank all of you before I welcome you for making it possible to be here today. And before I welcome sir, I should thank you from bottom of my heart. It is like getting you the honor of having you here in this program, which is, I cannot say I do not deserve it. But because of your kindness, because of your magnanimity, you agreed to come, and you have come. And on behalf of all of everybody gathered here, I welcome you, sir. When I published my first book, I sent one copy to F.M. Lobo, sir. And after some days, Ian Lobo, owner of this place, sir's son, gave me a cover. And that cover was lying on the table in the office for some days. Then he asked, why are you not opening the cover? And I opened one day, and there was 150 rupees in that cover. And later sir told me about the book. He read the book and appreciated. I think that could be an inspiration to write the second book, if I recall. Otherwise, because of Professor Ravi Shankar released the first book, he gave a narration, so much so, my wife was confused that I am a big writer, she must have thought. That way he narrated the book in the first instance. And F.M. Lobo sir is a role model for all of us. Sir, if I tell you are 89, it is right? Yes. At 89, we are so proud of him.
and he is a lot of things to learn from him, being in the crowd and the way you should behave, how you should take care of your body, how you should have relation with the people, lot of things to learn. So we are learning from him so much. Today also, sir was not ready to come, and on persuasion, somehow, I am so thankful to you, sir, and I welcome you on behalf of all of Ustad's book. I purchased the book when Mahesh brought the book because the book was printed very nice, and your photo is printed very beautiful there. So it was like a handsome photograph on a book. I thought I should buy it, and immediately I bought it from Mahesh. And even when it is Kannada, it is very difficult for me to read. So every day I see your picture and enjoy. But I can read also Kannada. And it's so nice you here. I welcome you. Sir, you are going to talk about the Kannada book, and he narrated incidents. He came and met you there, and it was so nice. And now we are going to hear you, and I welcome you on behalf of all. And I should welcome Mr. Mahesh. Mahesh is an author of 30 books. So my competition is to become like him. But I am not going to write anything like what is being written. But I am going to write a series of books called NLP modeling books. We are all hearing about heroes from history, heroes from traditions, and we don't know them directly. But we have heroes who are living with us, the contemporary heroes. We have heroes right in front of us, amongst us, and the unusual personalities who have faced the challenges and withstood with the situations and managed and overcome and done something marvelous in their life. So next attempt is to write books about them. There is a principle in NLP, neuro-linguistic programming, called excellence can be duplicated. If I see an excellence from another person, I can copy it and make it mine. I don't know whether singing can be made like that, but if you see the video of that Bruce Lee, that young chap demonstrating Bruce Lee as it is, that clip is viral in WhatsApp and all, that is, you can copy the excellence of another person and make it yours. If you see a wonderful speaker, you can also become a speaker like that. If you see a person with a beautiful smile, you can grab the smile just like that. All those things NLP say, excellence can be duplicated. If you are good in one subject, you can copy that excellence into another subject. What you are seeing, thinking about where you are great, that if you adopt for other things, you can achieve in other subject also, you can become excellent this way. So that is the plan. And now without taking much time, all of you sitting in front of you are for me like my stage. And I am in the audience. Mostly I enjoy sitting on the other side. And I personally, each one of you, personally, I welcome all of you and thank you very much. Paulos, being a publisher also, I love your competition. Let this competition will continue for a long time because we have just finished 48 books so far. ಇವತ್ತಿನ ಈ ಸಮಾರಂಭದ ಬಳಿಕ ಕಾಮನ ಬಿಲ್ಲಿನ ಕವಿಗೋಷ್ಠಿ ಅಂತ ಹೇಳುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಅಧ್ಯಕ್ಷತೆಯನ್ನು ಟೈಟಸ್ ನವನ್ನು ವಹಿಸಿಕೊಳ್ಳಿಕ್ಕಿದ್ದಾವೆ, ನಮ್ಮ ಜೊತೆ ಬಂದಿದ್ದಾವೆ. ಅವರಿಗೂ ಸಹ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂದಂಥ ಎಲ್ಲ ಕವಿ ಕವಯಿತ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಹೇಳಿದಾಗ 2 ಪುಸ್ತಕಗಳ ಬಿಡುಗಡೆ. ಒಂದು ಪುಸ್ತಕದ ಬಗ್ಗೆ ಪೌಲೋಸ್ ಅವರ ಮಾಹಿತಿ ಕೊಟ್ಟು, ಮ್ಯಾಜಿಕ್ 7 ಅಂತ ಹೇಳುವಂಥ NLP ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಆಧಾರಿತವಾದಂಥ ಒಂದು ಬಹಳ ವೈಶಿಷ್ಟ್ಯಪೂರ್ಣವಾದ ಮತ್ತು ಅಷ್ಟೇ ಅಧ್ಯಯನಪೂರ್ಣವಾದಂಥ ಒಂದು ಕೃತಿ. ಅದು ಇಂಗ್ಲೀಷ್ನಲ್ಲಿದೆ. ಇನ್ನೊಂದು ನಾನೇ ಬರೆದಿರುವಂಥ ಒಂದು ಗೀಯ ಗೀಯ ಘಾಗಿಯ ಗೇಯ ಅಂತ ಹೇಳುವಂಥ ಒಂದು ಕಥಾ ಸಂಕಲನ. ಈ ಸಂಕಲನವನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಉಸ್ತಾದ್ ರಫೀಕ್ ಖಾನ್ ಅವರು ಬಂದಿದ್ದಾರೆ. ಅವರ ಪುಸ್ತಕ ಖಾನ್ ಕಾಂಪೌಂಡ್ ಆತ್ಮಚರಿತ್ರೆ ಅಂತ ಮೇಲ್ನೋಟಕ್ಕೆ ಹೇಳ್ಬೋದು, ಬಟ್ ಅದು ಆತ್ಮಚರಿತ್ರೆಗಿಂತ ಮಿಗಿಲಾಗಿದೆ. ಯಾಕಂದರೆ ಆ ಪುಸ್ತಕವನ್ನು ನಾವು ಕಲ್ಲಚ್ಚಿ ಪ್ರಕಾಶನ ಸ್ವಲ್ಪ ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಖಂಡಿತ ವ್ಯಾವಹಾರಿಕ ನೆಲೆಯಲ್ಲ. ಆ ಪುಸ್ತಕ ಓದಿದ ಮೇಲೆ ನನಗೂ ಅನಿಸ್ತು ಈ ಪುಸ್ತಕ ಬಹಳ ಜನಕ್ಕೆ ತಲುಪಬೇಕು ಅಂತೇಳಿ.
ಬಹಳ ಸುಂದರವಾಗಿ ಬಂದಿದೆ ಅದು. ಅದಲ್ಲದೆ ಆ ಪುಸ್ತಕದ ಕಂಟೆಂಟ್ ಅದನ್ನು ಶೇಣಿ ಮುರಳಿಯವರು ಬರೆದಿದ್ದಾರೆ, ಇವರು ಅದನ್ನು ನವೇಟ್ ಮಾಡಿದ್ದಾರೆ. ಇಷ್ಟು ಆಪ್ತವಾಗಿದೆ ಅಂತ ಹೇಳಿದರೆ ಇಡೀ ಒಂದು 7 ತಲೆಮಾರಿನ ಒಂದು ಸಂಗೀತ ಪರಂಪರೆಯನ್ನು ನಾವು ನೋಡಲಿಕ್ಕಾಗುತ್ತೆ. ಕೇವಲ ಒಂದು ವ್ಯಕ್ತಿಯ ಮಾತ್ರವಲ್ಲ, ವ್ಯಕ್ತಿಯಲ್ಲಿ ತುಂಬ ಸಾಂಕೇತಿಕವಾಗಿರ್ತದೆ. ಆ ಮೂಲಕವಾಗಿ ಒಂದು ಸಂಗೀತ ಪರಂಪರೆ ಹೇಗೆ ಉತ್ತರದಿಂದ ದಕ್ಷಿಣ ತನಕ ಒಂದು ಹರಿದುಕೊಂಡು ಬಂದಿದೆ ಅಂತ ಹೇಳುವಂಥದ್ದು ಆಪ್ತತೆಯಲ್ಲಿ ಮತ್ತು ಅಷ್ಟೇ ಒಂದು ಅಧ್ಯಯನಪೂರ್ಣವಾಗಿ ಓದಿಸ್ಕೊಂಡು ಹೋಗ್ತದೆ. ಹಾಗಾಗಿ ಈ ಪುಸ್ತಕ ಇವತ್ತಿನ ಕಥಾ ಸಂಕಲನ ಏನು ಅಂತ ಹೇಳುವ ಬಗ್ಗೆ ಒಂದು ಸಣ್ಣ ಪರಿಚಯ ನೀಡ್ತಿದ್ದಾರೆ ಕವಿ ವೆಂಕಟೇಶ್ ನಾಯ್ಕ್, ಇನ್ನೊಬ್ಬ ನಮ್ಮ ಬಳಗದ ಆಥರ್. ವೆಂಕಟೇಶ್ ನಾಯ್ಕ್ ಪ್ಲೀಸ್. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ವಿಶ್ವವಿದ್ಯಾನಿಲಯದ ಘನವೆತ್ತ ಕುಲಪತಿಗಳು ಆದಂತಹ ಮತ್ತು ಮೊಟ್ಟ ಮೊದಲ ತವಳುವ ಕುಲಪತಿ ಎಂದು ಕರೆಸಲ್ಪಟ್ಟ ನಮ್ಮ ಗುರುಗಳು ಡಾಕ್ಟರ್ PS ಎಡಪಡ್ತಾಯ ಸರ್ ಅವರೇ, ಅಂತೆಯೇ ಕಲ್ಲಚ್ಚು ಪ್ರಕಾಶನದ ಪ್ರಕಾಶಕರಾದ ಮಹೇಶ್ ಆರ್ ನಾಯಕ್ರವರೇ, ಪೌಲೋಸ್ ರವರೇ, ಲೋಬೋ ಸರ್ ಅವರೇ, ಅಂತೆಯೇ ಉಸ್ತಾದ್ ಸರ್ ಅವರೇ, ಅಂತೆಯೇ ನಮ್ಮೊಂದಿಗಿರುವಂತಹ ಹಿರಿಯ ಕವಿಗಳು ಆತ್ಮೀಯರು ಆದಂತಹ ಟೈಟಸ್ ನವರನ ಸರ್ ಅವರೇ, ಮೀನಾಕ್ಷಿ ರಾಮಚಂದ್ರ ಮೇಡಮ್ ಅವರೇ, ಕಲ್ಲಚ್ಚು ಮಹೇಶ್ ನಾಯಕ್ರವರ ಈ ಕೃತಿ ಗೀಯ ಗೀಯ ಗಾಗಿಯ ಗೀಯದ ಕುರಿತಾಗಿ ಒಂದೆರಡು ಮಾತುಗಳನ್ನಾಡಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಸಂಜೆ ಕಾಲೇಜಿನ ಬಳಿ ಬಂದು ಬಿಸಿ ಬಿಸಿಯಾದ ಪುಸ್ತಕವನ್ನು ಕೈಯಲ್ಲಿ ನೀಡಿ ಈಗಷ್ಟೇ ಮುದ್ರಣಗೊಂಡದ್ದು ಈ ಕೃತಿಯನ್ನು ತಾವು ವೇದಿಕೆಗೆ ಪರಿಚಯ ಮಾಡಿಕೊಳ್ಳಬೇಕು ಅಂತ ಹೇಳಿದಾಗ ಖುಷಿಯಿಂದ ಒಪ್ಪಿಕೊಂಡೆ. ಹಾಗೆಯೇ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಮಹೇಶ್ ನಾಯಕ್ರವರ ಬಳಿಯೇ ಚರ್ಚಿಸಿದ್ದೇನೆ ಕೂಡ. ಮಾತ್ರವಲ್ಲದೆ ಸಂಪೂರ್ಣ ಪರಿಚಯವನ್ನು ಮಾಡಿದರೆ ಅದರ ಸಾರ ಹೋಗಬಹುದೆಂಬ ಭಯದಲ್ಲಿ ಸೂಚ್ಯವಾಗಿ ತಮ್ಮ ಮುಂದೆ ಒಂದೆರಡು ಮಾತುಗಳನ್ನು ಇಡಲು ಇಷ್ಟಪಡುತ್ತೇನೆ. ಸುಮಾರು 2 ದಶಕಗಳಿಂದ ನಿರಂತರ ಸಾಹಿತ್ಯ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬರೆದು ಪ್ರಕಟಿಸಿ ಕಲ್ಲಚ್ಚು ಪ್ರಕಾಶನದ ಮೂಲಕ ನಮಗೆಲ್ಲ ಕಲ್ಲಚ್ಚು ಮಹೇಶ್ ನಾಯಕ್ರವರು ಪರಿಚಿತರು. ಕೊರೋನಾ ಸಂದರ್ಭ ಲಾಕ್ಡೌನ್ನಲ್ಲಿ ಅವರ 18 ಮೊಳ ಕಥಾ ಸಂಕಲನವನ್ನು ಕೊಂಕಣಿಗೆ ನಾನೇ ಭಾಷಾಂತರಿಸಿದ್ದು ಬೆಂಜಲ ಅನಿ ಬಾಲಕೃಷ್ಣ ಎಂಬ ಶೀರ್ಷಿಕೆಯಲ್ಲಿ ಸುಮಾರು 9 ಕಥೆಗಳ ಓದುಗನಾಗಿ ಲಾಕ್ಡೌನ್ ಸಮಯದಲ್ಲಿ ಭಾಷಾಂತರದಲ್ಲಿ ತೊಡಗಿಸಿಕೊಂಡಾಗ ನನ್ನಂತೆ ಹಲವು ಕವಿ ಸಾಹಿತಿಗಳಿಗೆ ಲಾಕ್ಡೌನ್ ವೇಗದ ಬದುಕಿನಿಂದ ಬಿಡುವಿನ ಬದುಕಿಗೆ ಒಡ್ಡಿ ಸಾಹಿತ್ಯ ರಚನೆಗೆ ಪೂರಕವಾಗಿ ಸಹಕರಿಸಿದೆ ಎಂದರೆ ತಪ್ಪಾಗಲಾರದು. ಕೊರೋನಾ ಲಾಕ್ಡೌನ್ನ ಫಲಶ್ರುತಿಯೇ ಮಹೇಶ್ ಆರ್ ನಾಯಕ್ರವರ ಗೀಯ ಗೀಯ ಗಾಗಿಯ ಗೇಯ ಕಥಾ ಸಂಗ್ರಹ. ಇಂದು ನಾವು ಕೊರೋನಾ 2ನೇ ಅಲೆ ಮತ್ತು ಮುಂತಾದ ಅನಿವಾರ್ಯತೆಗಳನ್ನು ಚರ್ಚಿಸುತ್ತಿರುವ ಹೊತ್ತಿನಲ್ಲಿ ಕಳೆದು ಹೋದ ಮೊದಲ ಅಲೆಯನ್ನು ಮೆಲುಕು ಹಾಕುವಂತಿದೆ ಇಲ್ಲಿನ ಕೆಲವು ಕಥೆಗಳು. ವೈರಾಗ್ಯದಲ್ಲಿ 3 ಪ್ರಕಾರ. ಮೊದಲನೆಯದು ಪ್ರಸವ ವೈರಾಗ್ಯ, ಮಗುವನ್ನು ಹೇರುವ ಕಷ್ಟ ಅನುಭವಿಸಿ ಅಥವಾ ಕಂಡು ಸಾಕೆನಿಸಿಕೊಳ್ಳುವುದು. ಎರಡನೆಯದು ಅಭಾವ ವೈರಾಗ್ಯ, ತನ್ನದ್ದು ಎಂದು ಭಾವಿಸಿದ್ದು ತನ್ನದಲ್ಲದಾದಾಗ ಮನಸ್ಸಿಗೆ ಕಾಡುವ ಚಿಂತೆ. ಮತ್ತು ಮೂರನೆಯದು ಸ್ಮಶಾನ ವೈರಾಗ್ಯ, ಸ್ಮಶಾನದಲ್ಲಿ ಹೆಣ ಸುಡುವಾಗ ಅಥವಾ ಹೂಳುವಾಗ ಜೀವನ ಇಷ್ಟೇ ಎನ್ನುವ ಭಾವ ಆವರಿಸಿಕೊಳ್ಳುವುದು. ಇಂಥದ್ದೇ ಸ್ಮಶಾನ ವೈರಾಗ್ಯ ಕೊರೋನಾ ಲಾಕ್ಡೌನ್ನಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಆವರಿಸಿದ್ದು ಸತ್ಯ. ಮಹೇಶ್ ಆರ್ ನಾಯಕ್ರವರ ಕಥೆಗಳು ನೀವು ಕಂಡ, ನೀವು ಅನುಭವಿಸಿದ ನಿತ್ಯದ ಕಥೆಗಳಿಗೆ ಸಾಮೀಪ್ಯ ಕಂಡರೆ ಈ ಕೃತಿ ಮನಮುಟ್ಟುವುದರಲ್ಲಿ ಯಶಸ್ವಿಯಾಗಲಿದೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಶುಭ ಹಾರೈಕೆಗಳೊಂದಿಗೆ ಧನ್ಯವಾದಗಳು. ವಂದನೆಗಳು ವೆಂಕಟೇಶ್ ನಾಯ್ಕ್ ಅವರೇ. ವೆಂಕಟೇಶ್ ನಾಯ್ಕ್ ಅವರು ಅವರ ಫೈನಲ್ ಇಯರ್ ಡಿಗ್ರಿಯಲ್ಲಿದ್ದಾಗಲೇ ಆ ಒಂದು ಕವನ ಸಂಕಲನವನ್ನು ನಾವು ಪ್ರಕಟ ಮಾಡಿದ್ದೆವು. ನನಗೆ ಆಗಲೇ ಆಗ ಹುಡುಗ ಇದ್ದವು, ಈಗಲೂ ಹುಡುಗನೇ ಇದ್ದವು. ಆಗಲೇ ಅವ್ರ ಬಗ್ಗೆ ತುಂಬ ಒಂದು ಮುಂದೆ ಅವರು ಬೆಳೀತಾವೆ ಅಂತ ನಂಬಿಕೆ ಇತ್ತು. ಈಗ ಕಳೆದ ವರ್ಷ ಒಂದು ಕೊಂಕಣಿ ಪುಸ್ತಕ ಮಾಡಿದ್ದೆವು. ಆ ನಡುವೆ ಅವರು ಕೊಂಕಣಿ ಅಕಾಡೆಮಿಯ ಪ್ರಶಸ್ತಿ ಅಂತ ಪಡ್ಕೊಂಡಿದ್ದಾವೆ. ತುಂಬ ಪ್ರತಿಭಾವಂತರು. PhD ಸದ್ಯೆಲ್ಲ ಮುಗಿಸ್ತಾ ಇದ್ದಾವೆ. ಅದಲ್ಲದೆ ಅದು ಸಾಹಿತ್ಯದಲ್ಲಿ ಅಲ್ಲ, ಕಾಮರ್ಸಲ್ಲಿ. ಸೊ ಅಭಿನಂದನೆಗಳು, ಧನ್ಯವಾದ. ಈಗ ಬಹುಶಃ ನಾವು ಈಗ ಬಿಡುಗಡೆಯ ಕ್ಷಣಕ್ಕೆ ಮುಂದೆ ಆಗುವ. ನಾವೆಲ್ಲ ಇರುವ ಜಾಗ ಮಂಗಳೂರು ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಪ್ರಥಮವಾಗಿ ಮಂಗಳೂರು ಹಂಚು. ಅಂಥ ಒಂದು ಹಂಚಿನ ಕಾರ್ಖಾನೆ, ಕಾಸಿಯ ಹಂಚಿನ ಕಾರ್ಖಾನೆಯ ಒಂದು ತಾಣ ಇದು. ಈಗ ಅದು ಬದಲಾವಣೆಗೊಂಡಿದೆ. ಆ ಒಂದು ತಾಣದಲ್ಲಿ ನಾವಿದ್ದೇವೆ. ಹಾಗಾಗಿ ಒಂದು ವಿಶಿಷ್ಟ ರೀತಿಯಲ್ಲಿ 2 ಕೃತಿಗಳನ್ನು VC ಅವರು ಮತ್ತು ಉಸ್ತಾದ್ ರಫೀಕ್ ಅನ್ನೋ ಜಂಟಿಯಾಗಿ ಈಗ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ
ಟೈಟಸ್ ಅವರು ದಯವಿಟ್ಟು ನಮ್ಮ ಜೊತೆ ಒಮ್ಮೆ ಸೇರಿಕೊಳ್ಬೇಕು, ಮತ್ತು ನಮ್ಮ ಪ್ರಕಾಶನದ ಲೇಖಕರಲ್ಲಿರುವಂಥ ಡಾಕ್ಟರ್ ಮೀನಾಕ್ಷಿ ಅವರು ಮತ್ತು ದೀಪಿತ್ ಅವರು ದಯವಿಟ್ಟು ಬಂದು ಒಮ್ಮೆ ಸೇರಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಪುಸ್ತಕ ಬಿಡುಗಡೆಯ ಕ್ಷಣ. ಮಾನ್ಯ ಉಪಕುಲಪತಿಗಳು ತಮ್ಮ ಮಾತುಗಳೊಂದಿಗೆ ಸರ್ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಬಿಡುಗಡೆ ಮಾಡಿದ ಪುಸ್ತಕ ಅದು ಮ್ಯಾಜಿಕ್ 7 ಅಂತ ಇಂಗ್ಲೀಷಲ್ಲಿದೆ. ಆದ ಕಾರಣ ನಾನು ಸ್ವಲ್ಪ ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡಬೇಕಾದ ಒಂದು ಅನಿವಾರ್ಯತೆ ನನ್ನ ಎದುರಿಗಿದೆ. ಈ ಪುಸ್ತಕದ ಬಗ್ಗೆ ಹೇಳಲಿಕ್ಕೆ ಬೇರೆ ಇರ್ಬೋದು, ಆದರೆ ಪುಸ್ತಕದ ಬಗ್ಗೆ ನಾನೇ ಹೇಳೋದು ಅಂತೇಳಿ ನಾನು ಪೂರ್ತಿ ಓದಿದ್ದೇನೆ, ಬಿಕಾಸ್ ಆಫ್ ಮೈ ಎನ್ಲೈಟನ್ಡ್ ಸೆಲ್ಫ್ ಇಂಟ್ರೆಸ್ಟ್. And it's an unconditional love for Mr. N.V. Pavlos, because I made a sincere attempt to understand his personality. Because here what happens, performer becomes the performance. So when you go through that book, my feeling is I am, facing this gentleman in front of me, that is Mr. N.V. Pavlos. That kind of situation is largely written on this book. Word by word, page by page. See here, Magic 7, difficult to comprehend the concept of Magic 7. But I understood in my own way, power of 7. See this number 7, it's very, very impactful, and it's not an ordinary number. It has got a lot of significance, because 7 star in the sky. 7 saints, Sapta Rishi Mandala, 7 rishis or saints. Saptapadi, in the Hindu ritual, marriage ritual, Saptapadi. So it means this 7 has got its own significance, and this number 7 can bring difference in the lives of others. I am very sure. There is magic. ಏನೊಂದು ಚಮತ್ಕಾರ ಇದೆ ಅಂತ ಇದರಲ್ಲಿ. ಮ್ಯಾಜಿಕ್ 7 ಏನಂತದ್ದು ಓದ್ತಾ ಹೋದಾಗೆ the character style of N.V. Pavlos is clearly visible and properly and timely demonstrated in the form of his own way of approaching the situation, ideas, problems and people, and also the circumstances. So it means Magic 7, he says, power of being a shining star. According to me, everyone is a star. Because God created this nature, and God created different creatures on this earth. Every creature has got its own right to live, and it is different in its own right. And we will say everything is equal. No, it cannot be equal. Of course, equal pay for equal work is there. So logically, legally, technically, of course, you may be equal. Equality can be seen. But in practice or in spirituality, as Swami Vivekananda said, spirituality is nothing but the science of human excellence. So Magic 7 says everyone is intelligent, everyone is endowed with infinite potential to develop oneself, and sky is the limit. So the point is, again, power of being a shining star. You are a star and you are holding the key, only one key, you can lock or unlock it with the same key. It is up to you whether to shine or not, or you can also outshine others. So it means power of being a shining star packaged in one book called Magic 7. So Positive Media Collective plus NLP, Neuro-Linguistic Practicing. So this is real hardcore and the central part of the entire book. And the punchline says, be a partner by investing 2 things, time and space. Here you will find the spirituality. Every spirituality, because I understand, when I understand different religions, only one thing, VSP, in marketing we talk about USP, unique selling proposition. But in the religious perspective, I say VSP. V stands for values. ಎಲ್ಲ ಧರ್ಮಗಳಲ್ಲಿ ನೀತಿ ಬೋಧನೆ ಒಂದೇ ರೀತಿ. ಕಷ್ಟ ಕಾಲದಲ್ಲಿರುವವನಿಗೆ ಸಹಾಯ ಮಾಡು. Be universally compassionate. Kind enough to understand the problems from the other person's point of view. Living in the shoes of others. Sympathy ಯಾರಿಗೆ ಬೇಡ, ಎಂಪತಿ ಬೇಕಾಗುವಂಥದ್ದು. ಸೊ ಈ ಕಂಪ್ಯಾಷನ್ ಹೇಳುವಂಥದ್ದು ಬಹಳ ಮುಖ್ಯ. ಇದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಇದಾಗಬೇಕಾದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರಾಕ್ಟೀಸಿಂಗ್ ಇರಬೇಕಾಗತ್ತೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲವೂ ಇದೆ,
ಅದು ಇದೆ ಅಂತ ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡ್ರೆ ಸಾಕಾಗುದಿಲ್ಲ. ಸಮುದ್ರ ಬದಿಯಲ್ಲಿ ಮರಳು ರಾಶಿ ರಾಶಿ ಇದೆ. ಆ ಮರಳನ್ನು ಕನ್ಸ್ಟ್ರಕ್ಷನ್ ಸ್ಪಾಟ್ಗೆ ತರಬೇಕಾಗತ್ತೆ. ಜಲ್ಲಿ ಸಿಮೆಂಟ್ ಮಿಕ್ಸ್ ಮಾಡಿದ್ರೆ ಕಾಂಕ್ರೀಟ್ ಆಗುತ್ತೆ, ಮಿಕ್ಸ್ಚರ್ ಆಗುತ್ತೆ ಕಾಂಕ್ರೀಟ್ ಇದ್ದು, ರೀಇನ್ಫೋರ್ಸ್ಮೆಂಟ್ ಆದ ಬಿಲ್ಡಿಂಗ್ ಆಗುತ್ತೆ, ಒಳ್ಳೆ ಮನೆ ಆಗುತ್ತೆ. ಬಿಕಾಸ್ ಹೌಸ್ ಮತ್ತೆ ಹೋಮಿಗೆ ವ್ಯತ್ಯಾಸ ಇದೆ. NLP ಹೇಳ್ತದೆ, ಹೌಸ್ ಇಸ್ ಮಿಯರ್ಲಿ ಪೀಸ್ ಆಫ್ ಆರ್ಕಿಟೆಕ್ಚರ್, ಬಟ್ ಹೋಮ್ ಇಸ್ ಫುಲ್ ಆಫ್ ಲವ್, ಅಫೆಕ್ಷನ್, ವಾರ್ಮ್ತ್ ಅಂಡ್ ಹಾಸ್ಪಿಟಾಲಿಟಿ. ಗೃಹಿಣಿ ಗೃಹ ಮುಚ್ಚತೆ, ಅತಿಥಿ ದೇವೋ ಭವ, ಅದು ಹೋಮ್ ಅಲ್ಲಿ ಆಗುತ್ತೆ, ಹೌಸ್ ಅಲ್ಲಿ ಇಲ್ಲ. ಈ ಹೌಸ್ ಒಂದೇ, ಆ ಹೌಸ್ ಒಂದೇ, ಪೀಸ್ ಆಫ್ ಆರ್ಕಿಟೆಕ್ಚರ್. ಸೊ ಆದ ಕಾರಣ ಎಲ್ಲವೂ ನಮ್ಮಲ್ಲಿದೆ, ಅವನು ಒಂದೇ ಇವನು ಒಂದೇ. ವ್ಯತ್ಯಾಸ ಏನು? ನಮ್ಮ ಮೈಂಡ್ ಸೆಟ್ ಅಲ್ಲಿ. ಮೈಂಡ್ ಸೆಟ್ ಇಸ್ ದ ಚಾಲೆಂಜ್, ಇಂಪ್ಲಿಮೆಂಟೇಷನ್ ಇಸ್ ದ ಕೀ ಅಂತ ನಾನು ಅನೇಕ ಬಾರಿ ಹೇಳ್ತೇನೆ. ಅನುಷ್ಠಾನ ಮಾಡೋದ್ರಲ್ಲಿರುವಂಥದ್ದು. ಸೊ ಈ ಅನುಷ್ಠಾನ ಮಾಡೋ ಸಂದರ್ಭ ಬರುವಾಗ knowingly or unknowingly we start developing cold feet. It is not my cup of tea. It is not the right time. We will do it even without that. Why should we invite problems and come to grief later on? Chalta hai chalne do. This is a kind of escape route. So escape route is not right. So therefore partner by investing time and space. You can do it. And he says in that book, money is just a concept. I will fully endorse that concept. Because materialistic life is only up to a particular point in our life. And you should always look beyond your life. It means eternal happiness, eternal bliss, eternal satisfaction, eternal world we have not seen. But if you are practicing NLP, definitely you can see the eternal bliss, you can experience it. Because with this kind of idea, you can always question unquestionable things, you can look beyond four walls in the classroom, you can look beyond the curriculum in a course or in a program, an academic program. Similarly here, you should look beyond money. For example, money cannot buy, it has got purchasing power, but whatever it is, money cannot buy happiness. Money cannot buy you what you call peace of mind. Money cannot buy a fountain of ideas. Idea can change your life, undoubtedly true, but money cannot. Money has got its own inherent limitations and drawbacks. But money should be your servant. Money cannot be your master. Therefore, your destiny cannot be determined by money and money alone. Therefore, money is just a concept. You can conceptualize your life. Money will tell you what is the difference between survival and life. Living gracefully is very, very important. Living gracefully is nothing but before your death, you must bring meaningful difference in the lives of others. Not Tom, Dick and Harry, relevant others. That is possible only when you are committed to that with a sense of purpose, pride and direction. So it means you have to define your life with the help of happiness. According to me, happiness is certainly an attitude of mind. I wanted to become happy throughout my life. Then I learned the tricks of the trade. Love whatever you do. ಮೆಚ್ಚಿದರೆ ಮರಣ ಸುಖ ಅಂತ ಹೇಳಿದ್ದಾರೆ. ಸೊ ಲವ್ ವಾಟ್ ಎವರ್ ಯು ಡೂ. ಹಾಗಾದ್ರೆ ಲೈಫಲ್ಲಿ ಬೋರ್ಡಮ್ ಇಲ್ಲ. ರಿಟೈರ್ಮೆಂಟ್ ಆದ ನಂತರ ಇನ್ನೂ ಚೆನ್ನಾಗಿ ಕೆಲಸ ಮಾಡಬಹುದು ನಾವು. Because we are suffering from several kinds of fear. For example, fear of failure, fear of criticism, fear of committing mistakes, fear of loss of love, fear of loss of liberty, fear of old age, fear of retirement, fear of death. Winston Churchill during Second World War said, the only thing you would fear is fear itself. ಹೆದರಿಕೆ ಅಂತ ಹೇಳೋದಕ್ಕೆ ಅಂಜಬೇಕೇ ವಿನ ಬೇರೆ ಯಾವುದಕ್ಕೂ ಅಂಜುವಂಥ ಪ್ರಮೇಯ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಆದ ಕಾರಣ ಹ್ಯಾಪಿನೆಸ್ ಇರುವಂಥದ್ದು ನಮ್ಮ ಮನಸ್ಸಿನಲ್ಲಿ, ಮೈಂಡಲ್ಲಿ. ಇದು ಇರುವಂಥದ್ದು ನಮ್ಮ ಟ್ಯಾಸಿಟ್ ನಾಲೆಜಲ್ಲಿ, ಎಕ್ಸ್ಪ್ಲಿಸಿಟ್ ನಾಲೆಜಲ್ಲಿ ಅಲ್ಲ. ಎಕ್ಸ್ಪ್ಲಿಸಿಟ್ ನಾಲೆಜ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇರೋದು. ಟ್ಯಾಸಿಟ್ ನಾಲೆಜ್ ಆಲ್ವೇಸ್ ರಿಸೈಡ್ಸ್ ಇನ್ ಹ್ಯೂಮನ್ ಮೈಂಡ್. ನಮ್ಮಲ್ಲಿ ಇರೋದು ಹ್ಯಾಪಿನೆಸ್. ಹಾಗೆ ಸ್ಯಾಟಿಸ್ಫ್ಯಾಕ್ಷನ್, ಎರಡು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ರಿಲೇಟೆಡ್ ಟು ಹ್ಯಾಪಿನೆಸ್. ಒಂದು ಪ್ರೋಸೆಸ್ ಸ್ಯಾಟಿಸ್ಫ್ಯಾಕ್ಷನ್, ಮತ್ತೊಂದು ಡೆಸ್ಟಿನೇಷನ್ ಸ್ಯಾಟಿಸ್ಫ್ಯಾಕ್ಷನ್. Process satisfaction lead to process happiness. Destination satisfaction lead to destination happiness. ಉದಾಹರಣೆಗೆ process of loving a girl is very beautiful. It's fantastic. I got that experience. Destination ಮದುವೆ ಆಯ್ತು. ಓ ಇಷ್ಟೇನಾ? There ends the point. Full stop ಹಾಕಬಾರ್ದು. ನಾವು ಹಾಕ್ಲಿಲ್ಲ, ಇನ್ನು ಸೆಮಿಕಾಲನ್ ಇದೆ, ಕಾಮಾ ಸೆಮಿಕಾಲನ್ ಆಗ್ತವೆ. ಈ ಡೆಸ್ಟಿನೇಷನ್ ಆಗೋದು ಹಾಗೆ. ಒಂದು ಸ್ಕೂಟರ್ ತಗೊಳ್ಬೇಕು, ಒಂದು ಕಾರ್ ತಗೊಳ್ಬೇಕು, ಮನೆ ಕಟ್ಟಬೇಕು, ಎಲ್ಲ ಆದ ನಂತರ ಇಷ್ಟೇನಾ? ಆ ಪ್ರೋಸೆಸ್ ಇದೆಲ್ಲ. ಮನೆ ಕಟ್ಟುವ ಪ್ರೋಸೆಸ್, ಪರೀಕ್ಷೆಗೆ ತಯಾರು ಮಾಡೋ ಪ್ರೋಸೆಸ್, ಲವಿಂಗ್ ಎ ಬ್ಯೂಟಿಫುಲ್ ಗರ್ಲ್ ಆ ಪ್ರೋಸೆಸ್, ಮುಂದೆ ಲೈಫ್ ಪಾರ್ಟ್ನರ್ ಆಗುವಂಥದ್ದು. ಸೊ ಎರಡಿದೆ ಇದರಲ್ಲಿ. ರಿಯಲ್ ಹ್ಯಾಪಿನೆಸ್ ಅಥವಾ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್, ಇಂಟ್ರಿನ್ಸಿಕ್ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥದ್ದು ಪ್ರೋಸೆಸ್ ಆಫ್ ಪರ್ಫಾರ್ಮಿಂಗ್ ಎ ಟಾಸ್ಕ್ ರಾದರ್ ದೆನ್ ದ ಅಲ್ಟಿಮೇಟ್ ಔಟ್ಕಮ್
ಈವನ್ ಇಟ್ ಈಸ್ ನಾಟ್ ದಿ ಅಲ್ಟಿಮೇಟ್ ಔಟ್ಕಮ್. ಇವತ್ತು ನಾವು ಹೇಳ್ತೇವೆ ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳುವಂಥದ್ದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್, ರಿಯಲ್ ಹ್ಯಾಪಿನೆಸ್ ಇರುವಂಥದ್ದು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದು ಏನಂತ ಹೇಳಿದ್ರೆ, ರಿಯಲ್ ಹ್ಯಾಪಿನೆಸ್ ಲಿವ್ಸ್ ಇನ್ ಗಿವಿಂಗ್ ರಾದರ್ ದೆನ್ ಇನ್ ರಿಸೀವಿಂಗ್ ಅಂತ. ವಿ ಆರ್ ಡಿರೈವಿಂಗ್ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ by giving something to the needy, the deserving person, rather than receiving something from them. For example, Jesus Christ treated some 10 lepers, it means. Not even one thanked him. ಅದಕ್ಕೆ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಯು ಮಸ್ಟ್ ಆಲ್ವೇಸ್ ಎಕ್ಸ್ಪೆಕ್ಟ್ ಇನ್ಗ್ರಾಟಿಟ್ಯೂಡ್ ಫ್ರಮ್ ಪೀಪಲ್. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಡೂ ಯುವರ್ ಡ್ಯೂಟಿ, ಲೀವ್ ದ ರೆಸ್ಟ್ ಟು ಗಾಡ್. ಆಗ ಪೀಸ್ ಆಫ್ ಮೈಂಡ್ ಬರುತ್ತೆ. ಸೊ ಈ ಜಾಯ್ ಆಫ್ ಶೇರಿಂಗ್ ಅವರ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಅದನ್ನು ಹೇಳ್ತಾರೆ. ಹಾಗೆ ಚೇಂಜ್ ಮತ್ತೆ ಟ್ರಾನ್ಸ್ಫಾರ್ಮೇಶನ್, ನಾನು ಈಗಾಗಲೇ ಇಂಟ್ರೋಲ್ಲಿ ಹೇಳ್ತಾ ಇದ್ದೆ, ಚೇಂಜ್ ಟೇಕಿಂಗ್ ಪ್ಲೇಸ್ ಓನ್ ಇನ್ ಸಮ್ ಪಾಕೆಟ್ಸ್ ಆಫ್ ಎಕ್ಸಲೆನ್ಸ್ ಕ್ಯಾನಾಟ್ ಬ್ರಿಂಗ್ ಮೀನಿಂಗ್ಫುಲ್ ಡಿಫರೆನ್ಸ್ ಇನ್ ಅವರ್ ಲೈಫ್ಸ್, ನಾರ್ ಡಸ್ ಇಟ್ ಬ್ರಿಂಗ್ ಡಿಫರೆನ್ಸ್ ಇನ್ ದ ಲೈಫ್ಸ್ ಆಫ್ ಅದರ್ಸ್. ಏನಾಗಬೇಕು? ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಫಾರ್ಮೇಶನ್ ಅಂದರೆ ಸೆವರಲ್ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಎ ವೆರಿ ಪ್ಯಾರಾಮೆಟ್ರಿಕಲ್ ಮ್ಯಾನರ್ ಸೊ ದ್ಯಾಟ್ ಯು ಕ್ಯಾನ್ ಮೇಂಟೈನ್ ಮೇಂಟೈನ್ ದ ಈಕ್ವಿಲಿಬ್ರಿಯಂ. ಯಾವ ಈಕ್ವಿಲಿಬ್ರಿಯಂ? ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ಈಕ್ವಿಲಿಬ್ರಿಯಂ. ಸೊ ಆಗ ಇಟ್ ಈಸ್ ಬೇಸ್ಡ್ ಆನ್ ದ ಟೊಟಾಲಿಟೇರಿಯನ್ ಕಾನ್ಸೆಪ್ಟ್, ಅದು ಬರುತ್ತೆ. ಅದಕ್ಕೆ ನೆಪೋಲಿಯನ್ ನಿಂಬೂರ್ ಹೇಳಿದ್ದು, ನಿಜವಾದ ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಈ ಪುಸ್ತಕ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಮಂತ್ರ ಮುಖ್ಯ. ಅದೇನಂತ ಹೇಳಿದ್ರೆ, ಓ ಗಾಡ್ ಗ್ರಾಂಟ್ ಮೀ ದ ಸೆರೆನಿಟಿ ಟು ಆಕ್ಸೆಪ್ಟ್ ದ ಥಿಂಗ್ಸ್ ಐ ಕ್ಯಾನಾಟ್ ಚೇಂಜ್, ದ ಕರೇಜ್ ಟು ಚೇಂಜ್ ದ ಥಿಂಗ್ಸ್ ಐ ಕ್ಯಾನ್, ಆ್ಯಂಡ್ ದ ವಿಸ್ಡಮ್ ಟು ನೋ ದ ಡಿಫರೆನ್ಸ್. ಇದು ನಾನು ಅರ್ಥ ಮಾಡ್ಕೊಂಡ್ರೆ, ಇದನ್ನು ಇಂಟರ್ನಲೈಸ್ ಮಾಡ್ಕೊಂಡ್ರೆ ಈ ಪುಸ್ತಕ ಒಮ್ಮೆ ಓದಿದ್ರೆ ಅರ್ಥ ಆಗುತ್ತೆ, ಇಲ್ಲದ್ರೆ 3 ಸಲ ಓದಬೇಕಾಗತ್ತೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಇಲ್ಲಿ ಇರುವಂಥದ್ದು ಫೋಕಸ್ ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್. ಮನುಷ್ಯ ಶ್ರೇಷ್ಠ ಮಾನವತಾವಾದಿಯಾಗಿ, ನಾವು ಪ್ರಾಣಿಗಿಂತ ಭಿನ್ನ ಅಂತ, ನಾನು ಮನುಷ್ಯ. ಆ ನಂತರ ಹೋಗುವಂಥದ್ದು ನೆಕ್ಸ್ಟ್ ಸ್ಟೇಜ್ ಅವರು NLP ಅಲ್ಲಿ ಹೇಳುವಂಥದ್ದು ಉತ್ತಮ ಮನುಷ್ಯನಾಗು. ಆ ನಂತರ ಹೇಳುವಂಥದ್ದು ಜಿಮ್ ಕಾಲಿನ್ಸ್ ಪುಸ್ತಕ ಬರೆದಾನೆ ಗುಡ್ ಟು ಗ್ರೇಟ್, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಹೇಳ್ತಾನೆ ಯು ಮಸ್ಟ್ ಬಿಕಮ್ ಎ ಗ್ರೇಟ್ ಪರ್ಸನ್. ಈಗ ನಾನು ಹ್ಯೂಮನ್ ಬೀಯಿಂಗ್ ಒಪ್ಪಿಕೊಳ್ತೇನೆ, ಐ ವಾಂಟ್ ಟು ಬಿಕಮ್ ಎ ಬೆಟರ್ ಹ್ಯೂಮನ್ ಬೀಯಿಂಗ್, ಕರೆಕ್ಟ್, ವಿತ್ ಹೆಲ್ಪ್ ಆಫ್ ಹ್ಯೂಮೇನ್ ಅಪ್ರೋಚ್, ಕಂಪ್ಯಾಷನ್ ಎಲ್ಲ ರೀತಿಯಲ್ಲಿ. ನಾನು ಗ್ರೇಟ್ ಪರ್ಸನ್ ಮಾಡಬೇಕಾದ್ರೆ ಓನ್ಲಿ ಥ್ರೂ ಡೀಡ್ಸ್. ಅದು ಜಗ್ಗಿ ವಾಸುದೇವರಾವ್ ಹೇಳ್ತಾರೆ, ಯು ಕ್ಯಾನ್ ಬಿಕಮ್ ಎ ಗ್ರೇಟ್ ಪರ್ಸನ್ ಓನ್ಲಿ ಥ್ರೂ ಯುವರ್ ಡೀಡ್ಸ್, ನಾಟ್ ಬೈ ವರ್ಡ್ಸ್. ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ B.S. ಯಡಿಯೂರಪ್ಪರವರು ಹೇಳ್ತಾರೆ, ಭಾಷಣ ಮಾಡೋದೇ ನಿನ್ನ ಒಂದು ಅಚೀವ್ಮೆಂಟ್ ಆಗಬಾರ್ದು, ಸಾಧನೆ ಆಗಬಾರ್ದು. ಆದರೆ ಇಂಥ ಸಾಧನೆಗಳನ್ನು ಮಾಡುವಾಗ ಜನರಿಗೆ ತಿಳಿಸ್ಲಿಕ್ಕೆ ಭಾಷಣ ಮಾಡಬೇಕಾಗತ್ತೆ ಅಂತ. ಪುಸ್ತಕ ಓದಿದ ನಂತರ ನನ್ನಲ್ಲಿ ಏನು ಇಂಪ್ಯಾಕ್ಟ್ ಆಯ್ತು ಅಂತ ಹೇಳುವಂಥದ್ದು ನಿಮಗೆ ಹೇಳಬೇಕಾಗತ್ತೆ. ಸೊ ನೀವು ಓದುವಾಗಲೂ ಆಗ್ಬೋದು, ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಆಗ್ಬೋದು. ನನಗಾದಾಗ ನಿಮಗೆ ಆಗಬೇಕು ಅಂತಿಲ್ಲ, ಬಿಕಾಸ್ ದಿಸ್ ಇಸ್ ಕಾಲ್ಡ್ ಲಿವ್ಡ್ ಇನ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ನಾಟ್ ಎಕ್ಸ್ಪೀರಿಯನ್ಸ್ ರೀಟೋಲ್ಡ್ ಬೈ ಸಂಬಡಿ. ಲಿವ್ಡ್ ಇನ್ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು ಉಂಟಲ್ಲ, ದಟ್ಸ್ ಕೈಂಡ್ ಆಫ್ ಇಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ. ಬಿಕಾಸ್ ದ ಬುಕ್ ಈಸ್ ರಿವಾಲ್ವಿಂಗ್ ಅರೌಂಡ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಟ್ರೈ ಟು ಟ್ರಾನ್ಸ್ಫಾರ್ಮ್ ದ ಪರ್ಸನಾಲಿಟಿ ಆಫ್ ಎವ್ರಿ ಇಂಡಿವಿಜುವಲ್, ಆ್ಯಂಡ್ ಇಟ್ ಟೆಲ್ಸ್ ಯು ಹೌ ಟು ಅನ್ಲೀಶ್ ಅಂಡ್ ಅನ್ಲಾಕ್ ದ ಪೊಟೆನ್ಷಿಯಲ್ ವಿತ್ ಇನ್ ಎವ್ರಿ ಇಂಡಿವಿಜುವಲ್. ಯು ಕ್ಯಾನ್, ಸೊ ಯು ವಿಲ್ ಹೇಳುವಂಥ ಕಾನ್ಫಿಡೆನ್ಸ್ ಅನ್ನು ಕೊಡ್ತದೆ. ಯಂಗ್ಸ್ಟರ್ಸ್ಗೆ ಫೋಕಸ್ ಮಾಡ್ತಾರೆ. ಬಿಕಾಸ್ ನಮ್ಮ ದೇಶ ಅವ್ರು ವಸುದೈವ ಕುಟುಂಬಕ್ಕೆ ಅಂತ ಹೇಳ್ತಾರೆ. ಎಲ್ಲೋ ಇರುವಂಥದ್ದು ನಮ್ಮಂಥವರಲ್ಲ. ನಾವು ರಿಟೈರ್ಡ್ 62 years old ಮ್ಯಾನ್. ನಾವೇನಿದ್ರು ಕೋಚಿಂಗ್ ಮಾಡ್ಬೋದು, ಗೈಡ್ ಮಾಡ್ಬೋದು, ಅದು ಇಂಪಾರ್ಟೆಂಟ್, ಮೆಂಟರಿಂಗ್ ಮಾಡ್ಬೋದು. ಎಲ್ಲಕ್ಕಿಂತ ದೊಡ್ಡ ಆಸ್ತಿ ನಮ್ಮಲ್ಲಿ ಇರುವಂಥದ್ದು ಅಂತಾರೆ ಅವರ ವಾಟ್ ಯು ಕಾಲ್ ಕೆಪಾಸಿಟಿ, ವಿಲಿಂಗ್ನೆಸ್ ಅಂಡ್ ಅಪಾರ್ಚುನಿಟಿ ಟು ಇನ್ಸ್ಪೈರ್ ದ ಯಂಗ್ ಹಾರ್ಟ್ಸ್, ಮೈಂಡ್ಸ್ ಅಂಡ್ ಸೋಲ್ಸ್. ಚಿನ್ಮಯಾನಂದ ಸ್ವಾಮಿ 3H ಫಿಲಾಸಫಿ ಹೇಳ್ತಾರೆ, ಎದ್ದು ಕಾಣ್ತದೆ ಈ ಪುಸ್ತಕದಲ್ಲಿ. 3H ಹೇಳ್ತಾರೆ ಅವರು, ಹೆಡ್, ಹಾರ್ಟ್, ಹ್ಯಾಂಡ್. ಟೇಕ್ ಆಫ್ ಕೇರ್ ಆಫ್ ಯುವರ್ ಥಾಟ್ ಪ್ರೋಸೆಸ್, ಹೆಡ್. ಯುವರ್ ಫೀಲಿಂಗ್ಸ್ ಆರ್ ಎಮೋಷನ್ಸ್. It should not overtake your thought process. Remember, thought process should always precede your emotions. ಅದು heart, emotions. ಆಮೇಲೆ actions, hand. Signing the termination order of an employee. ಆ ಫ್ಲೋ ಅದೇ ರೀತಿಯಲ್ಲಿ ಹೋಗಬೇಕು. ಹೆಡ್ ಆದ ನಂತರ ಹಾರ್ಟಿಗೆ ಬರಬೇಕು, ಹಾರ್ಟ್ ಆದ ನಂತರ ಹ್ಯಾಂಡಿಗೆ ಬರಬೇಕು, ಹಿಂದೆ ಮುಂದೆ ಆಗಬಾರ್ದು. ಈ ಸೀಕ್ವೆನ್ಷಿಯಲ್ ಸ್ಯಾಂಕ್ಟಿಟಿಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್. ಯಂಗ್ಸ್ಟರ್ಸ್ಗೆ ಫೋಕಸ್ ಮಾಡ್ತಾರೆ. ಇಲ್ಲಿರುವಂಥದ್ದು ಮೈಂಡ್ ಸೆಟ್ ಬದಲಾಗಬೇಕು. ಇಲ್ಲಿರುವಂಥದ್ದು 2 ಬಹಳ ಮುಖ್ಯ. ಇದರಲ್ಲಿ ಇದ್ದದನ್ನು ಅನುಷ್ಠಾನ ಮಾಡಬೇಕಾದ್ರೆ ಆಟಿಟ್ಯೂಡ್ ಮತ್ತು ಡಿಸಿಪ್ಲಿನ್. ವಿ ಹ್ಯಾವ್ ಟು ಡೆಕೋರೇಟ್ ಅವರ್ ಸೆಲ್ಸ್ ವಿತ್ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಮತ್ತೊಂದಿರುವಂಥದ್ದು ಸೆಲ್ಫ್ ಡಿಸಿಪ್ಲಿನ್. ಅನ್ಲೆಸ್ ಯು ಆರ್ ಸೆಲ್ಫ್ ಡಿಸಿಪ್ಲಿನ್ಡ್, ಯು ಕೆನಾಟ್ ಬ್ರಿಂಗ್ ಅಬೌಟ್ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಇನ್ ಅದರ್ಸ್. ಸೊ ಇದು ಬಹಳ ಮುಖ್ಯ. ಐ ಶುಡ್ ಬಿ ಎ ರೋಲ್ ಮಾಡೆಲ್, ದೆನ್ ಓನ್ಲಿ ಐ ವಿಲ್ ಬಿ ಇನ್ ಎ ಪೊಸಿಷನ್ ಟು
spread my positive weight around the people who are surrounded by me, that kind of thing. So it means 3 P's are important here when I go through that. One is purpose. Purpose your life. Survival is not my purpose. Living gracefully is my purpose. So understand our purpose. Before I disappear from this purpose, what I am expected to achieve. Arise, awake and stop not until the goal is reached. What's your goal? Sense of purpose, sense of mission. Purpose, first P is important. So we have to identify and define our own purpose. Second P is pride. Take a lot of pride in that. That's called process ownership. Whatever you do it, you should not do it for somebody else. It's your cup of tea. You are doing it, you are enjoying it. It's the right way of doing it, therefore you are doing it. You are not doing it out of compulsion or coercion or pressure. This is called process ownership. Pride, then only you can enjoy this pride, you can take pride. ಹೆಮ್ಮೆಯಿಂದ, ತುಳುವಲ್ಲಿ ಪೆರ್ಮೆ ಅಂತ ಹೇಳ್ತೇವೆ ನಾವು. ಈ ಹೆಮ್ಮೆಯಿಂದ ಇದು ನನ್ನದು, ನಾನು ಮಾಡ್ತಾ ಇರುವಂಥದ್ದು, ನಾನು ಹುಟ್ಟಿದೆ ಇದು ಮಾಡಲಿಕ್ಕೆ. ಆ ಮೊಮೆಂಟ್ಸ್ ಆಫ್ ಟ್ರೂತ್ ಹೇಳ್ತೇವೆ ನಾವು. ಪ್ರತಿ ಮೊಮೆಂಟ್ ಅನ್ನು ವಾಚ್ ಮಾಡಿ ಎಂಜಾಯ್ ಮಾಡ್ತಾ ಇಲ್ಲ. ಆ ಪ್ರೈಡ್ ಬೇಕು ನಮಗೆ. 2ನೇ P. 3ನೇದ್ದು ನಾನು ಅನುಭವಿಸ್ತಾ ಬಂದದ್ದು ಏನಂತ ಹೇಳಿದ್ರೆ ನನ್ನ ಲೈಫಿನ ಪಾಠ ಪರ್ಸಿವಿಯರೆನ್ಸ್. ಥಾಮಸ್ ಆಲ್ವಾ ಎಡಿಸನ್ ಹತ್ರ ಕೇಳಿದ್ರು, ವಾಟ್ಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್? ಅವ್ರು ಹೇಳಿದ್ರು 1% ಇನ್ಸ್ಪಿರೇಷನ್, 99% ಪರ್ಸ್ಪಿರೇಷನ್. ಪರ್ಸಿವಿಯರೆನ್ಸ್ ಬೇಕಾಗತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಅಥವಾ ಸ್ಮಾರ್ಟ್ ವರ್ಕ್, ಸ್ಪೆಸಿಫಿಕ್, ಮೆಷರಬಲ್, ಅಚೀವೇಬಲ್, ರಿಲೆವೆಂಟ್ ಅಂಡ್ ಟೈಮ್ಲಿ. ಸ್ಮಾರ್ಟ್ ವರ್ಕ್ ಮಾಡಬೇಕಾಗತ್ತೆ. ನೋ ಪೇನ್ಸ್ ನೋ ಗೇನ್ಸ್. ನಾನು ಪ್ರಾಥಮಿಕ ಶಾಲೆಯಲ್ಲಿರುವಾಗ ಕೈ ಕೆಸರಾದರೆ ಬಾಯಿ ಮೊಸರು, ಇವತ್ತು ಮರಿಲಿಲ್ಲ. ಅದನ್ನು ಅನುಷ್ಠಾನ ಮಾಡಿ ಬಂದ ಕಾರಣ ಇವತ್ತು ಕುಲಪತಿ ಆಗಿದ್ದೇನೆ. 6 ಸಲ ಫೇಲ್ ಆಗಿದೆ, ಏನು ತೊಂದರೆ ಇಲ್ಲ, 7ನೇ ಸಲ ಯಶಸ್ಸಾಯಿತು. ಇದು ಪರ್ಸಿವಿಯರೆನ್ಸ್ ಇಂದ ಆಗತ್ತೆ. ಸೊ ಅದ ಕಾರಣ 3 P ಬಹಳ ಮುಖ್ಯ, ಪರ್ಪಸ್, ಪ್ರೈಡ್ ಅಂಡ್ ಪರ್ಸಿವಿಯರೆನ್ಸ್. ಆಗ ಮಾತ್ರ ಅವ್ರು ಹೇಳ್ತಾರೆ NLP ಇದರಲ್ಲಿ ಬುಕ್ಕಲ್ಲಿ, ವಿನ್ ರಿಲೇಶನ್ಶಿಪ್ಸ್, ವಿನ್ ಅಗ್ರಿಮೆಂಟ್ಸ್, ವಿನ್ ಕಾಂಟ್ರಾಕ್ಟ್ಸ್ ಆಗತ್ತೆ, ವಿನ್ ಲೈಫ್ ಅರೌಂಡ್ ಅಸ್ ಕ್ರಿಯೇಟ್ ಮಾಡ್ಬೋದು ನಾವು ಅಂತ ಹೇಳ್ತಾರೆ. ಸೊ ಎಲ್ಲ ಇದಾಗುವಾಗ ನಮ್ಮಲ್ಲಿ ಕನೆಕ್ಟೆಡ್ನೆಸ್ ಬೇಕು ಅಂತ. ಇಂಡಿವಿಜುವಲಿ ವಿ ಕ್ಯಾನ್ ಓನ್ಲಿ ಇನ್ಸ್ಪೈರ್ ಅವರ್ ಸೆಲ್ಸ್, ಬಟ್ ವಿ ಮಸ್ಟ್ ಬಿ ಏಬಲ್ ಟು ಇನ್ಸ್ಪೈರ್ ಅದರ್ಸ್. ವಿ ಹ್ಯಾವ್ ಟು ಸ್ಪ್ರೆಡ್ ಎ ಗುಡ್ ವರ್ಡ್ ಅಮಂಗ್ ದಿ ಹಾರ್ಟ್ಸ್ ಅಂಡ್ ಮೈಂಡ್ಸ್ ಆಫ್ ಅದರ್ಸ್. ಆಗೇನಾಗುತ್ತೆ, ರಿಪಲ್ ಇಫೆಕ್ಟ್ ಕ್ರಿಯೇಟ್ ಆಗುತ್ತೆ. ನಿಂತ ನೀರಿಗೆ ಕಲ್ಲೊಡೆಯುವಾಗ ರಿಪಲ್ ಬಂದು ದಡ ಮುಟ್ತದೆ. ಆ ರೀತಿಯ ಬದಲಾವಣೆ ಇನ್ನೊಬ್ಬರ ಜೀವನದಲ್ಲಿ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗತ್ತೆ. ಇದು ಯಾವಾಗ ಆಗುತ್ತೆ ಅಂದರೆ ಕನೆಕ್ಟೆಡ್ನೆಸ್. ನಾನು ಯಾವಾಗಲೂ COP ಹೇಳ್ತೇನೆ. COP ಅಂತ ಹೇಳಿದ್ರೆ ಕಮ್ಯುನಿಟಿ ಆಫ್ ಪ್ರಾಕ್ಟೀಸ್. ವಕೀಲರೆಲ್ಲ ಒಂದು ಕಮ್ಯುನಿಟಿ ಆಫ್ ಪ್ರಾಕ್ಟೀಸ್, ಟೀಚರ್ಸ್ ಎಲ್ಲ ಒಂದು ಕಮ್ಯುನಿಟಿ ಆಫ್ ಪ್ರಾಕ್ಟೀಸ್, ನೀವೆಲ್ಲ ಸಾಹಿತ್ಯ ಎಲ್ಲ ಸೃಷ್ಟಿ ಮಾಡೋರು, ಬರೆಯೋವರೆಲ್ಲ ನೀವು ಒಂದು ಕಮ್ಯುನಿಟಿ ಆಫ್ ಪ್ರಾಕ್ಟೀಸ್. ಈ ಕಮ್ಯುನಿಟಿ ಆಫ್ ಪ್ರಾಕ್ಟೀಸ್ ಅಲ್ಲಿ ಕನೆಕ್ಷನ್ಸ್ ಇಲ್ಲ, ಕನೆಕ್ಟಿವಿಟಿ ಇಲ್ಲ, ನೆಟ್ವರ್ಕ್ ರಿಲೇಶನ್ಶಿಪ್ಸ್ ಇಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಾಗುತ್ತೆ. ಮತ್ತೆ ಆ ಪುಸ್ತಕದಲ್ಲಿ ಖುಷಿ ಕೊಡುವಂಥದ್ದು ಅಂತ ಹೇಳಿದ್ರೆ ಇಕೋ ಫ್ರೆಂಡ್ಲಿ ಮತ್ತೆ ಇಗೋ ಫ್ರೀ ಅಪ್ರೋಚ್ ಅಂತ ಹೇಳ್ತಾರೆ. ನಾನು ಒಂದು 0 ಅಂತ ಆದಾಗ ಮಾತ್ರ ನನ್ನ ಕಾಂಟ್ರಿಬ್ಯೂಷನ್ ಬರ್ಲಿಕ್ಕೆ ಆಗತ್ತೆ. NV ಪಾವ್ಲೋಸ್ ಇಲ್ಲಿದ್ದಾರಲ್ಲ, ಅವರೊಂದು ದೊಡ್ಡ 0. ಅವ್ರು ಬಂದು ಹೇಳಿದ್ರು, ನಾನು ಸ್ಟ್ರಕ್ಚರ್ಡ್ ಭಾಷಣ ಮಾಡೋದಿಲ್ಲ, ನಾನು ಪ್ರಿಪೇರ್ ಮಾಡೋದಿಲ್ಲ, ನಾನು ಹಾಗೆ ಬಂದು ನಿಲ್ತೇನೆ, ಆಗ ನನ್ನ ಎದುರಿಗೆ ಬರುವ ಚಾಲೆಂಜಸ್ ಅನ್ನು ತೆಕ್ಕೊಳ್ತಾ ಇದ್ದೇನೆ ಅಂತ. ಅವ್ರು ಯಾವಾಗಲೂ ಅಪ್ಸೆಟ್ ಆಗಲ್ಲ ನೋಡಿ. He knows how to keep himself cool all the time. Thanks to NLP, he is practicing. ಸೊ ಇದರದ್ದು ಬೆನಿಫಿಟ್ ಅದನ್ನ ಇಟ್ಕೊಂಡು ಹೇಳ್ತಾರೆ, ಈಗೋ ಫ್ರೀ ಅಪ್ರೋಚ್, ಈಗೋ ಲೆಸ್ನೆಸ್ ಅಂತ ಹೇಳುವಂಥದ್ದು. ಆ ಖುಷಿ ರಾಮಚಂದ್ರ ಹತ್ರ ಇದೆ, ಅದು ಈಗೋ ಲೆಸ್ನೆಸ್. ಅವ್ರು ಹೇಳಿದರು, ನಾನು ಇವರ ಮನೆಯಲ್ಲಿ ಇರೋದು ಅಂತ. ಹೆಂಡತಿಯನ್ನು ಇಂಟ್ರೊಡ್ಯೂಸ್ ಮಾಡೋ ಸ್ಟೈಲ್ ಆ ರೀತಿ ಇರ್ತದೆ. ಸೊ ಇದರಲ್ಲಿ ಇರುವಂಥದ್ದು ಏನಂದ್ರೆ, ಆ ಹ್ಯೂಮಿಲಿಟಿ ಆಫ್ ದ ಹೈಯೆಸ್ಟ್ ಆರ್ಡರ್, ಅಲ್ಲಿ ನಾವು ದೇವರು ಕಾಣ್ತೇವೆ ನಾವು. ಅದನ್ನು ಶ್ರೀ ರವಿಶಂಕರ್ ಗುರೂಜಿ ನನಗೆ ಹೇಳಿದ್ದು ಅದೇ. ವೆನ್ ಯು ಕ್ಯಾನ್ ಫೈಂಡ್ ಗಾಡ್ಲಿನೆಸ್ ಇನ್ ಅದರ್ಸ್, ಯು ಕ್ಯಾನ್ ಆಲ್ಸೋ ಫೈಂಡ್ ಗಾಡ್ಲಿನೆಸ್ ಯುವರ್ ಸೆಲ್ಫ್, ಯು ಆರ್ ಆಲ್ಸೋ ಗಾಡ್ ನನಗೆ ಹೇಳ್ತಾರೆ ಅವರು. ಸೊ ಇದು ಅಲ್ಲಿರುವಂಥ ಸ್ಪಿರಿಚುವಲ್ ಟ್ರೂತ್ ಹೇಳ್ತೇನೆ ನಾನು. ಅದು ಬರಬೇಕಾದ್ರೆ ನನ್ನಲ್ಲಿ ನಾನು ಒಂದು 0 ಅಂತ ಆಗಬೇಕು, ಈಗೋ ಫ್ರೀ ಅಪ್ರೋಚ್ ಬರಬೇಕು. ಅದೇ ರೀತಿ ಇಕೋ ಫ್ರೆಂಡ್ಲಿ ಆಗಿರಬೇಕು, ನೇಚರ್ನ ಎಗೇನ್ಸ್ಟ್ ಹೋಗ್ಲಿಕ್ಕೆ ಆಗಲ್ಲ. ಯೂನಿವರ್ಸಲ್ಲಿ ಕಂಪ್ಯಾಷನೇಟ್ ಆಗಿರ್ಲಿಕ್ಕಾಗತ್ತೆ, ಸಿನರ್ಜಿ ಕ್ರಿಯೇಟ್ ಮಾಡ್ಲಿಕ್ಕಾಗತ್ತೆ. 1 + 1 = 3 ಅಂತ ಹೇಳ್ತಾರೆ. ಅದರಲ್ಲಿ 3 ಜನ ಸೇರ್ಕೊಂಡು ಒಂದು ಒಳ್ಳೆಯ ಭವ್ಯ ಪ್ರಾರ್ಥನಾ ಮಂದಿರ ಕಟ್ಟಬಹುದು. ಅದೇ 3 ಜನ ಸೇರಿ ಒಳ್ಳೆಯ ಪ್ರಾರ್ಥನಾ ಮಂದಿರವನ್ನು ಡಿಮಾಲಿಷ್ ಮಾಡಬಹುದು. ನಾವು ಹೇಳ್ಬೋದು ಡಿಸ್ಟ್ರಕ್ಷನ್ ಇಸ್ ದ ಬಿಗಿನಿಂಗ್ ಆಫ್ ಕನ್ಸ್ಟ್ರಕ್ಷನ್ ಅಂತ. ಅದು ಯಾವುದಕ್ಕೆ ಅಂತ ಹೇಳಿದ್ರೆ ಒಳ್ಳೆಯದಕ್ಕೆ ಹೇಳುವಂಥದ್ದು, ಕೆಟ್ಟದ್ದಕ್ಕೆ ಅಲ್ಲ. ಸೊ ಅಲ್ಲಿ ಸಿನರ್ಜಿ ಆಗುವಾಗ ನೆಗೆಟಿವ್ ಸಿನರ್ಜಿ ಆಗ್ಬೋದು. ಐ ಆಮ್ ಟಾಕಿಂಗ್ ಅಬೌಟ್ ಪಾಸಿಟಿವ್ ಸಿನರ್ಜಿ. ಅವ್ರು ಹೇಳ್ತಾರೆ, ಒಳ್ಳೆಯ 3 ಜನ ಸಮಾನ ಮನಸ್ಕರು, ಒಳ್ಳೆಯ ಉದ್ದೇಶ ಇಟ್ಕೊಂಡು, ಸದುದ್ದೇಶ ಇಟ್ಕೊಂಡು ಒಂದು ಕಡೆ ಸೇರಿ
ಒಂದು ಸತ್ಸಂಗ ರೀತಿಯಲ್ಲಿ ನಾವು ಮಾತಾಡ್ತಾ ಹೋದರೆ ಒಳ್ಳೆಯ ಸೃಷ್ಟಿ ಮಾಡಲಿಕ್ಕೆ ಆಗತ್ತೆ, ಅದು ಸಿನರ್ಜಿ ಆಗತ್ತೆ. ನಾನು ಅರ್ಥ ಮಾಡ್ಕೊಳ್ತೇನೆ. ಆಗ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದಾಗೆ, ಯಾರು ಅವನ ಇತಿಹಾಸ ಮರಿತಾನೋ ಅವ ಇತಿಹಾಸ ಸೃಷ್ಟಿಸಲಾರ ಅಂತ ಹೇಳ್ತಾರೆ. ನಾವು ಯಾರೂ ಮರೀಲಿಲ್ಲ. ನನ್ನ ಎಲಿಮೆಂಟ್ರಿ ಶಾಲೆದು ಇವತ್ತು ನಾವು ಕತೆ ಹೇಳುವಾಗ ಹೇಳಿದ 7ನೇ ಕ್ಲಾಸುಗಳ ಮನೆ ಬಿಟ್ಟೆ, ಅದು ಮೇಜರ್ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ ಇವತ್ತು. ಸೊ ಹೀಗೆ ಪ್ರತಿಯೊಬ್ಬನ ಲೈಫಲ್ಲಿ ಕೂಡ ಮೇಜರ್ ಟರ್ನಿಂಗ್ ಪಾಯಿಂಟ್ ಇರ್ತದೆ. ಎನ್ ವಿ ಪೌಲೋಸ್ ಅಲ್ಲಿ ಕೂಡ ಇರುತ್ತೆ. ಅದು ಚೆನ್ನಾಗಿ ಒಂದು ಪುಸ್ತಕದ ರೂಪದಲ್ಲಿ ಬಂದಿದೆ. ಅವ್ರೊಂದು ಹೇಳ್ತಾರೆ, ಗ್ರ್ಯಾಟಿಟ್ಯೂಡ್ ಬೇಕು ನಮಗೆ ಅಂತ. ನಡೆದು ಬಂದ ದಾರಿ ಮರೆಯದಿರು ಕಂದ ಅಂತ ಹೇಳ್ತಾರೆ ಅವರು ಆ ಪುಸ್ತಕದಲ್ಲಿ. ಗ್ರ್ಯಾಟಿಟ್ಯೂಡ್ ಬಹಳ ಮುಖ್ಯ. ತಿಳಿದ್ರೆ ಒಂದು ರೀತಿಯಲ್ಲಿ ನಾವೊಂದು ಬ್ಯಾಂಕ್ ಇದ್ದಾಗೆ ನಮ್ಮ ಬ್ಯಾಂಕಲ್ಲಿ ಫೀಲಿಂಗ್ ಡಿಪಾಸಿಟ್ ಅಂತ ಇರುತ್ತೆ. ಫೀಲಿಂಗ್ ಡಿಪಾಸಿಟ್ ಇದ್ರೆ ನಾನು ನಿಮಗೆ ಒಳ್ಳೆ ಫೀಲಿಂಗ್ ಕೊಟ್ಟರೆ, ಫೀಲ್ ಗುಡ್ ಫ್ಯಾಕ್ಟ್ ಕೊಟ್ಟರೆ ನನ್ನ ಡಿಪಾಸಿಟ್ ಜಾಸ್ತಿ ಆಗುತ್ತೆ, ನಿಮ್ಮ ಬಗ್ಗೆ ನನ್ನಲ್ಲಿರುವಂಥ ಭಾವನೆಗಳು ಜಾಸ್ತಿ ಆಗುತ್ತೆ. ಅದೇ ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ, ಫಾರ್ ನೋ ಫಾಲ್ಟ್ ಆಫ್ ಯುವರ್ಸ್, ಇಫ್ ಐ ಕ್ರಿಯೇಟ್ ಲಾಟ್ ಆಫ್ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದರೆ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಐ ಆಮ್ ವಿಡ್ರಾಯಿಂಗ್ ಡಿಪಾಸಿಟ್ಸ್ ಫ್ರಮ್ ಯುವರ್ ಬ್ಯಾಂಕ್ ಅಕೌಂಟ್. ಸೊ ಇದು ಫೀಲಿಂಗ್ ಡಿಪಾಸಿಟ್ಸ್ ಹೇಳ್ತವೆ. ಇಮೋಷನಲ್ ಬ್ಯಾಂಕ್ ಅಕೌಂಟ್ ನಾನು ಕರಿತೇನೆ. ಇದನ್ನು ಇವರು ಪ್ರಾಕ್ಟೀಸ್ ಮಾಡ್ತಾರೆ. ಇವತ್ತು FM ಲೋಬೈಲಿ ಬರಬೇಕಾದ್ರೆ ಸುಮ್ಮನೆ ಬರ್ತಿರ್ಲಿಲ್ಲ. 89 ಇಯರ್ಸ್ ಓಲ್ಡ್ ಬರ್ತಿರ್ಲಿಲ್ಲ. ಯಾಕೆಂದರೆ ಇವರಿಗೆ ನೋ ಹೇಳಲಿಕ್ಕೆ ಯಾರಿಗಾಗಲ್ಲ. ನಾನಿವತ್ತು ಬಂದಿದ್ರೆ ಒಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬಂದಿದ್ದೇನೆ, ಒಂದು ವಿಡಿಯೋ ಕಾನ್ಫರೆನ್ಸ್. ಯಾಕೆಂತಂದರೆ ಇವರಿಗೆ ಸಾಧಾರಣ ನೋ ಹೇಳಲಿಕ್ಕೆ ಆಗಲಿಲ್ಲ. ಹಾಗೆ ಲಾಲ್ ಗೋಯಲ್ಜಿದು ಅವ್ರದ್ದು ಮೀಡಿಯಾ ಕಾನ್ಫರೆನ್ಸ್ ಇರುತ್ತೆ, ಅನೇಕ ಬಾರಿ ನೋ ಹೇಳುವಂತ ಆಗತ್ತೆ, ಆಗೋದಿಲ್ಲ ಅಂತ. ದೇ ಆರ್ ಕಾಲ್ಡ್ ಪೀಪಲ್ ಆಫ್ ಗುಡ್ ವಿಲ್. ಸೊ ಇದು ನಮಗೆ ಅದನ್ನು ಕ್ರಿಯೇಟ್ ಮಾಡುವಂಥ ಅವರಿಗೆ ಹಾರ್ಟ್ ಇದೆ, ಮೈಂಡ್ ಇದೆ, ಸೋಲ್ ಇದೆ. ಆ ಒಂದು ಪಾಸಿಟಿವ್ ಅವರ ಕ್ರಿಯೇಟ್ ಮಾಡ್ತಾರೆ ಅವರು ಅವರ ಸುತ್ತ. ಇದರಿಂದ ನಮಗೆ ರೆಸಿಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆ ಟೆಂಪ್ಟೇಷನ್ ಇರುತ್ತೆ ಎಸ್ ಹೇಳುವ ಅಂತ. ಕೆಲವೊಮ್ಮೆ ಕಷ್ಟ ಆಗುತ್ತೆ ನಮಗೆ ನಮ್ಮ ಟೈಮ್ ಪ್ರೆಷರಿಗೆ. ಸೊ ಇದು ಫೀಲಿಂಗ್ ಡಿಪಾಸಿಟ್ ಬಹಳ ಮುಖ್ಯ. ಕೊನೆಗೆ ಹೇಳುವಂಥದ್ದು ಆ ಪುಸ್ತಕದಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಟುಗೆದರ್ ವಿ ಕ್ಯಾನ್ ಅಂತ. ಈ ಮ್ಯಾಜಿಕ್ ಆಫ್ 7 ಅಲ್ಲಿ ಅದೇ ಹೇಳಿದವರು, 7 ಜನ ಸೇರಿ 7 ಮೆಂಟರ್ ಇರಲಿ, 7 ಇಟ್ಕೊಂಡ್ರೆ ಸುಮಾರು ಗ್ರೂಪ್ ಆಗುತ್ತೆ. ಯಾಕಂದ್ರೆ ಅವರ ವಿಲೇಜ್ TV ಉದ್ಘಾಟನೆ ಮಾಡುವಾಗಲೂ ನಾನು ಶಿರ್ವಾಕ್ಕೆ ಹೋಗಿದ್ದೆ. ಥರ ಈ ಮನುಷ್ಯ ಉಂಟಲ್ಲ, ಇದು ಗ್ರೇಟ್ ಪರ್ಸನ್. ಅವ್ರಿಗೆ ಗೊತ್ತಿಲ್ಲ ಅವರ ಗ್ರೇಟ್ನೆಸ್ಸು. ಅವ್ರ ಜೊತೆ ನಾವು ಸ್ವಲ್ಪ ಇಫ್ ಇನ್ವೆಸ್ಟ್ ಟೈಮ್, ನಾಟ್ ಸ್ಪೆಂಡಿಂಗ್ ಟೈಮ್, ಇನ್ವೆಸ್ಟಿಂಗ್ ಟೈಮ್ ಆಗುವಾಗ ಅವ್ರದ್ದು ಗೊತ್ತಾಗುತ್ತೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ರೀತಿ, ಅದರ ಮೂಲಕ ಅವ್ರನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಅದ್ಭುತ ವ್ಯಕ್ತಿ. ಸೊ ಇಂಥ ವ್ಯಕ್ತಿಗಳೊಂದು 10 ಜನ ಅಥವಾ 7 ಜನ ಸೇರಿದರೆ ವಿ ಕ್ಯಾನ್ ಕ್ರಿಯೇಟ್ ಸಮಥಿಂಗ್. ₹1 ಬೇಡ ಹೇಳ್ತಾರೆ ಅವರು ತಿಳಿದ್ರೆ. ಆದರೆ ಅಟ್ ದ ಸೇಮ್ ಟೈಮ್ ಅವರು ಹೇಳ್ತಾರೆ ಎಕನಾಮಿಕ್ಸ್ ಇದ್ದು, ದರ್ ಇಸ್ ನೋ ಫ್ರೀ ಲಂಚ್ ಇನ್ ದಿಸ್ ವರ್ಲ್ಡ್ ಅಂತೇಳಿ. ಆದರೆ ಹಣದಲ್ಲಿ ಎಲ್ಲ ಆಗೋದಿಲ್ಲ. ಹೃದಯ ಶ್ರೀಮಂತಿಗೆ ಬೇಕಾಗತ್ತೆ, ಸೆನ್ಸ್ ಆಫ್ ಪರ್ಪಸ್, ಡೈರೆಕ್ಷನ್ ಬೇಕಾಗತ್ತೆ. ನಮ್ಮಲ್ಲಿರೋ ವ್ಯಾಲ್ಯೂ ಸಿಸ್ಟಮ್ ಬಹಳ ಮುಖ್ಯ. ಇನ್ನೊಬ್ಬರ ಮುಖದಲ್ಲಿ ಅಂಥ ಬ್ಯೂಟಿಫುಲ್ ಸ್ಮೈಲ್ ತಂದರೆ ನಮ್ಮ ಡೇ ಆಯ್ತು ಇವತ್ತು, ಎಡಪಡಿತಾ ಇರೋದು ಡೇ ಮುಗಿಯುತ್ತೆ ಇವತ್ತು ಅಂತ. ಸೊ ಪ್ರತಿ ಸಲ ಅವ್ರ ಜೊತೆ ಇಂಟ್ರಾಕ್ಟ್ ಆಗುವಾಗ ನಾನು ಏನೋ ಮಾಡಬೇಕು ಅಂತ ಆಗುತ್ತೆ. ಇನ್ನೂ ಕೂಡ ಏನು ಮಾಡಲಿಕ್ಕಾಗಲಿಲ್ಲ, ಈಗ ನಾನು ಬಿಡ್ತಾ ಇಲ್ಲ, ನನ್ನ ಇಟ್ಟುಕೊಂಡು ಏನೋ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು. ಸೊ ಆದ ಕಾರಣ ನನ್ನನ್ನು ಕರೆದಿದ್ದಾರೆ. ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್. ಥ್ಯಾಂಕ್ ಯು ಫಾರ್ ದ ಅಪಾರ್ಚುನಿಟಿ. ಸ್ವಲ್ಪ ಜಾಸ್ತಿ ಮಾತಾಡಿದರೆ ಕ್ಷಮೆಯನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವರಿಗೆ ಒಳ್ಳೆಯದಾಗಲಿ. ಈ ಪುಸ್ತಕ ನೀವು ಬೈ ಮಾಡಿ ಓದಿ, ಖಂಡಿತ ನಿಮ್ಮ ಲೈಫಲ್ಲಿ ಅಟ್ಲೀಸ್ಟ್ 10% ಡಿಫರೆನ್ಸ್ ಆಗುತ್ತೆ 10 ದಿವಸದಲ್ಲಿ. ಇದು ನನ್ನ ಪ್ರಾಮಿಸು. ನಾನೇನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಆ ಪುಸ್ತಕ ಓದಿ, ನನಗೆ ಕೂಡ ಸ್ವಲ್ಪ ಅಲ್ಲೆಲ್ಲ ಕನೆಕ್ಟ್ ಆಯಿತು, ಫ್ಯೂಸ್ ಕನೆಕ್ಟ್ ಆಗಿದೆ ಅಥವಾ ಪ್ಲಗ್ ಕನೆಕ್ಟ್ ಆಗಿದೆ, ಎಲೆಕ್ಟ್ರಿಸಿಟಿ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ವಿಜ್ಞಾನ, ಆಧ್ಯಾತ್ಮ, ಸಾಹಿತ್ಯ, ರಾಜಕೀಯ ಬಹುಶಃ ಇನ್ನೂ ಸೇರಿಸ್ಬೋದು. ನಾವು ಎಲ್ಲವನ್ನು 10 ನಿಮಿಷದಲ್ಲಿ ಕೇಳಬೇಕು ಅಂತ ಹೇಳಿದರೆ ಇಂಥ ಒಂದು ಭಾಷಣ ಕೇಳಬೇಕು. ಬಹುಶಃ ಹೆಚ್ಚು ತರ್ಕ ಇಲ್ಲದೆಲ್ಲ ಒಪ್ಕೊಳ್ತೀವಿ. ವಂದನೆಗಳು ಸರ್. ಮುಂದುವರಿತೇವೆ. ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಉಸ್ತಾದ್ ರಫೀಕ್ ಖಾನ್ ಅವರಲ್ಲಿ ಕೇಳಲಿಕ್ಕೆ ನನಗೊಂದು ಸಣ್ಣ ಭಯ ಇತ್ತು. ಅಂತಾರಾಷ್ಟ್ರೀಯ ನೆಲೆಯ ಬಹಳ ಪ್ರಖ್ಯಾತ ಒಂದು ಸಂಗೀತಗಾರರು. ಆದರೂ ನನ್ನ ಹಿಂದಿನ ಪುಸ್ತಕಗಳನ್ನು ಓದಿದ ಕಾರಣ ಒಂದು ಬಹಳ ಸ್ನೇಹಪರವಾಗಿ ಕೇಳಿದೆ. ತುಂಬ ಖುಷಿಯಿಂದ ಒಪ್ಪಿಕೊಂಡ ಕ್ಷಣ ನನಗೆ ನೆನಪಿದೆ. ಸರ್, ನಿಮ್ಮ ಮಾತುಗಳಿಗೆ ದಯವಿಟ್ಟು. Respected dignitaries on the dais and all the dignitaries of the dais. Actually, this order should have been the other way. They should have made me speak first and then sir, because after his speaking, I do not know what I should speak. But anyway, what I want to say is, when we release these books, just by lifting these tiles or whatever procedure we do, it looks so easy for everyone that the books are ready. But how much work is there, that I also didn't know. But recently when my book got released, I came to know what is the procedure. So much procedure is there in that. It's just like constructing a house maybe. It's almost equivalent to that. Or I can also say, when a new movie or film gets released, we go and see it.
just by paying one ticket money, and we enjoy and we come out in 2 hours or 2.5 hours. But the efforts taken, it's almost like writing a book. So anyway, I won't speak much. I only wish Mahesh ji for the wonderful book that he's presented through his Kallachu Productions. So my best wishes, and also my best wishes to the Magic 7, which is elaborately the entire from I think first page to the last page is sir has already given the review of the book. So I have to read both the books to know more about it. Anyway, my best wishes to both of them, and I thank for inviting me for this wonderful function. Thank you very much. ವಂದನೆಗಳು ಸಹ. ಇವತ್ತು ಎಲ್ಲವನ್ನ ಮ್ಯಾಜಿಕ್ 7 ಹಿನ್ನೆಲೆಯಲ್ಲಿ ಎಲ್ಲ 7 ಇಟ್ಕೊಂಡಿದ್ದೇವೆ. ಮುಂದಿನ ಕವಿಗೋಷ್ಠಿ ಸಹ ಸಪ್ತ ಕಾಮನ ಬಿಲ್ಲಿನ ಕವಿಗೋಷ್ಠಿ, ಹಾಗೆ ಎಲ್ಲ 7 ಅಂತ ಹೇಳುವಂಥ ಒಂದು ಕಾನ್ಸೆಪ್ಟಲ್ಲಿ ನಡೆಸ್ತಾ ಇದ್ದೇವೆ. ನನಗಿಲ್ಲಿ ಬಂದಾಗ ಒಂದಿಬ್ಬರು ಸ್ನೇಹಿತರು ಕೇಳಿದ್ವಿ, ಇವತ್ತು ಈಗಷ್ಟೇ ಇದು ಜಾಗ ನಿಮ್ದಾ ಅಂತೇಳಿ. ನನಗೆ ಸುಳ್ಳು ಹೇಳುವ ಅಂತ ಹೇಳಿದ್ವಿ, FM ಲೋಬೋ ಪಕ್ಕದಲ್ಲಿದ್ದವು. ಇಲ್ಲದಿದ್ದರೆ ಒಂದು ಸಲ ತಲೆ ಅಲ್ಲಾಡಿಸ್ತಿದ್ದೆ, ತುಂಬಪ್ಪ ಇದು ಹೇಗೆ ಸುಳ್ಳು ಹೇಳೋದು ಅಂತೇಳಿ. ಯಾನೋ ನೋಡಿ, ಯಾನೋ ಅಲ್ಲಿ ಕೂತ್ಕೊಂಡವು ನಿಂತುಕೊಂಡು. ಎನಿವೆ, FM ಲೋಬೋ ಈ ಜಾಗದ ಮಾಲಕವು ಅಂತ ಹೇಳೋದು ಮುಖ್ಯ ಅಲ್ಲ, ಅವು ಬಹಳ ದೊಡ್ಡ ಸಂಗೀತಗಾರರು, ಶಿಕ್ಷಣದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಚೆವಿಯವರು ತಮ್ಮ ಶುಭ ಮಾತುಗಳೊಂದಿಗೆ. ಸರ್ ಪ್ಲೀಸ್. Professor and Dr. Edapadithaya, the distinguished dignitaries on the days, of the days, and my dear friends. I must say we are very fortunate in having in our midst our good friend Dr. Edapadithaya, Vice Chancellor of the Mangalore University. Professor Edapadithaya is a humble and a knowledgeable man. I would say he is an institution by himself. Sir, we feel honored by your gracious presence. As a mark of our sincere appreciation of his wonderful services, give him a very big hand, ladies and gentlemen. Mahesh Naik, who is the author of 30 books, and he has gone all over the world. He has visited 25 countries. He is another wonderful man. Give him a big hand, ladies and gentlemen. On this memorable day, let us implore Almighty's choicest blessings on Mr. N.V. Paulos for gift of this wonderful man. He has given a lot of service to suffering humanity. On this memorable day, I wish each and every one of you a wonderful evening. Thank you, ladies and gentlemen, and a very big thank you. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಮ್ಯಾಜಿಕ್ 7 ಪುಸ್ತಕದ ಭಾಳ ಆಕರ್ಷಕವಾದ ಕವರ್ ಪೇಜನ್ನು ಡಿಸೈನ್ ಮಾಡಿದವರು ಕಲಾವಿದವಂತ ನೇಮಿವಾಸ್ ಶೆಟ್ಟಿ ಅವರು. ಅನೇಕ ಕಲಾವಿದ ಸ್ನೇಹಿತರು ಸಹ ಇವತ್ತು ಆಗಮಿಸಿದ್ದೀವಿ. ನೇಮಿವಾಸ್ ಶೆಟ್ಟಿ ಅವರು ಬಂದು ದಯವಿಟ್ಟು ಒಂದು ನಮ್ಮ ಪ್ರಕಾಶನದ ವತಿಯಿಂದ ಸ್ಮರಣಿಕೆಯನ್ನು ಮಾನ್ಯ VC ಅವರಿಂದ ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. I'm so much taken up with this meeting and these books. I request Paulos I would like to buy 10 books and to give to my close relatives and my friends. Thank you. ಇಷ್ಟು ಚಂದದ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದರೆ ನಮಗೆ ಇಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟವರು ಇಯಾನೋ ಹೇಳಿದ್ದಾರೆ ಸರ್. ದಯವಿಟ್ಟು ಐ ರಿಕ್ವೆಸ್ಟ್ ಇಯಾನ್ ಟು ಕಮ್ ಟು ದ ಸ್ಟೇಜ್ ಒನ್ಸ್ ಟು ಟೇಕ್ ಎ ಮೊಮೆಂಟ್. ಬಂಧುಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಭಾಗ 1 ಕೃತಿ ಬಿಡುಗಡೆಯ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಈಗಾಗಲೇ ಹೇಳಿದಾಗೆ ತಮ್ಮ ಎಲ್ಲ ಬಿಸಿ ಶೆಡ್ಯೂಲ್ನ ನಡುವೆ ಇಲ್ಲಿ ಬಂದು ನಮಗೆ ತುಂಬ ಮಾರ್ಗದರ್ಶನ ನೀಡಿದಂತಹ ಮಾನ್ಯ ಉಪಕುಲಪತಿಗಳಿಗೆ ಪ್ರಕಾಶನದ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ಅತ್ಯಂತ ಗೌರವದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ರಘು ಇಟ್ಕಿಡು ಬಂದು ಅವರಿಗೊಂದು ಸ್ಮರಣಿಕೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ, ಸಾಹಿತಿ ಮಿತ್ರವಾಗಿ ಅಂತ. ಧನ್ಯವಾದಗಳು. ಅದೇ ರೀತಿ ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಶ್ರೀಯುತ ಉಸ್ತಾದ್ ರಫೀಕ್ ಖಾನ್ ಅವರಿಗೆ ನಿಮ್ಮೆಲ್ಲರ ಪರವಾದ ಧನ್ಯವಾದಗಳು. ಶ್ರೀಯುತ ರಾಮಚಂದ್ರ ಅವರು ದಯವಿಟ್ಟು ಬಂದು ಒಂದು ಸ್ಮರಣಿಕೆ ನೀಡಬೇಕು ಅಂತ. ಅದೇ ರೀತಿ ಶ್ರೀಯುತ FM ಲೋಬೋ ಅವರಿಗೆ ಪೌಲೋಸ್ ಅವರು ಸ್ಮರಣಿಕೆ ನೀಡ್ತಾ ಇದ್ದಾರೆ.
ಕವಿಮಿತ್ರ ವೆಂಕಟೇಶ್ ನಾಯ್ಕ ಅವರಿಗೆ ಅವರು ದಯವಿಟ್ಟು ಬಂದು ಒಂದು ಸ್ಮರಣಿಕೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಇಯಾನ್ ಅವರು ಬಂದಿದ್ದಾರೆ, ದಯವಿಟ್ಟು ಬಂದು ಒಂದು ಸ್ಮರಣಿಕೆಯನ್ನು ತಗೊಳ್ಬೇಕು. ಬಿಕಾಸ್ ಆಫ್ ಇದೆಲ್ಲ ಅರೇಂಜ್ಮೆಂಟ್ ಎಲ್ಲ ನಮ್ಮ 7 ಜನರ ಕಾಮನ ಬಿಲ್ಲಿನ ಕವಿಗೋಷ್ಠಿ ನಡೀಲಿಕ್ಕಿದೆ. ವಿಜಯಲಕ್ಷ್ಮಿ ಕಟೀಲ್ ಅವರು ಈ ಕವಿಗೋಷ್ಠಿ ಜೊತೆಗೆ ವಾಣಿ ಲೋಕಯ್ಯ ಅವರು, ಸ್ಮಿತಾ ಶೆಣೆ, ಬದ್ರುದ್ದೀನ್ ಕೋಳ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಕನ್ನಡ, ತುಳು, ಬ್ಯಾರಿ ಭಾಷೆ ಮತ್ತು ಕೊಂಕಣಿ ಭಾಷೆ ನಮ್ಮ ಈ ಎಲ್ಲ ಅತಿಥಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.